ಚಂಡದೋನವ ಶ್ರೀರಾಮ ರಾಮ 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 ಜೈ ಚಂಡದೋನವ ಮಂಡಲೇಂದ್ರನ ಕಂಡು ಹಿಡಿದರೆ ಇಂಡು ಬೇಬಲ ಕಂಡು ಹಿಡಿದರೆ ಇಂಡು ಬೇಬಲ ಕಂಡನ ಲಂಕಾ ನಗರವ ಓಡಿಸಿ ಮಣಿಮಂಡಲವ ನಿಗ ರಾಮ 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 ಗಗನ ತೆಲದಿ ಭಗವ ಕಲ್ಗಳು ರಾಮ 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 ಗಗನ ತೆಲದಿ ಭಗವ ಕಲ್ಗಳು ಮೇಲಾಗಿ ನೆಗೆಯುತ್ತಲಿ ಕಗತಿಯೊಳಗೆ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರ ವಂಶೇತುದೆ ಕಡನ ಲಂಕಾ ನಗರವ ಮಣಿಮಂಡಲವ ಈಗ ಇದೇ ಅಲ್ಲವೇ ಲಂಕಾಪಟ್ಟಣವು ಮನಸ್ಸಿಗೆ ಎಷ್ಟು ಆಹಾ ಶ್ರೀರಾಮ ರಾಮ ರಾಮ ನಿನ್ನಯ ಮಹಿಮೆಯು ಅತ್ಯದ್ಭುತವಾದುದು ತಂದೆ. ಅದು ಹ್ಯಾಂಗಂದರೆ ಈ ಸಮುದ್ರ ಲಾಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಕ ಪರ್ವತವನ್ನು ತಿರಸ್ಕರಿಸಿ ಬಂದಿದ್ದು ಅಲ್ಲದೆ ನನ್ನನ್ನು ಅಡ್ಡಗಟ್ಟಿದ ನಾಗಮಾತೆಯಾದ ಸುರಸಿಯ ದರ್ಪವನ್ನು ಅಡಗಿಸಿ ಬಂದದ್ದು, ನನ್ನ ನೆರಳನ್ನು ಹಿಡಿದು ನನ್ನನ್ನು ಚಲಿಸದಂತೆ ನಿಲ್ಲಿಸಿದ ಸಿಂಹಕಿ ಎಂಬ ರಾಕ್ಷಸಿಯ ಗರ್ಭದೊಳಕ್ಕೆ ಸೂಕ್ಷ್ಮ ರೂಪವಾಗಿ ಪ್ರವೇಶಿಸಿ ಅಲ್ಲಿ ದೊಡ್ಡದಾಗಿ ಬೆಳೆದು ಆಕೆಯ ಶರೀರವನ್ನು ಸೀಳಿ ಹೊರಗೆ ಬಂದದ್ದು. ಇದೆಲ್ಲವೂ ಭಕ್ತ ಪರಾಧೀನನಾದ ನಿನ್ನ ಮಹಿಮೆಯಿಂದಲ್ಲವೇ ದೇವಾ? ಇನ್ನು ನನಗೆ ಭಯವಂದ್ರೇನು? ಸೂಕ್ಷ್ಮ ರೂಪವಾಗಿ ಈ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿ ಸೀತಾಮಾತೆಯವರನ್ನು ಹುಡುಕುವೆನು. ಶ್ರೀರಾಮ ರಾಮ ರಾಮ ನಿನ್ನ ದಯಾರಸವು ನನ್ನ ಮೇಲೆ ಸಂಪೂರ್ಣವಾಗಿರಲಿ ತಂದೆ. ಇನ್ನು ಮುಂದೆ ಲಂಕಾಪಟ್ಟಣಕ್ಕೆ ಹೋಗೋಣ ಅಂದರೆ ಕೋಟೆಯ ಬಾಗಿಲಲ್ಲಿ ಯಾರೋ ಓರ್ವ ಸ್ತ್ರೀಯು ಪರ್ವತಾಕಾರವಾಗಿ ಬಿದ್ದಿರುವಂತೆ ತೋರುವುದು. ಈಕೆಯನ್ನು ಎಚ್ಚರ ಪಡಿಸಬೇಕಾದರೆ ಬ್ರಹ್ಮನೂ ಕೂಡ ಬಹಳ ಬುದ್ಧಿಯನ್ನು ಉಪಯೋಗಿಸಬೇಕು. ಆಗಲಿ, ಈಕೆಯನ್ನು ಎಚ್ಚರಪಡಿಸಿಯೇ ನಾನು ಲಂಕಾಪಟ್ಟಣಕ್ಕೆ ಹೋಗುವೆನು. ಯಾರು ಯಾರು ನನ್ನ ಎಚ್ಚರಗೊಳಿಸುವುದು? ನನ್ನ ಭ್ರಮೆ ಎಲ್ಲ ಸೊಳ್ಳೆ ಇರಬೇಕು ಅಷ್ಟೇ. ಪುನಃ ಮಲಗಿಕೊಳ್ಳುವೆನು ಹೇಳು. ಸೊಳ್ಳೆ ಬಂದರೆ ಒಡೆದು ತೆಂದು ಮಲಗು. ಪುನಃ ಮಲಗಿ ನಿದ್ರೆ ಮಾಡುತ್ತಿರುವಳು. ಮತ್ತೆ ನನ್ನನ್ನು ಎಚ್ಚರಗೊಳಿಸುವರು. ಈ ಲಂಕಾ ಪಟ್ಟಣದಲ್ಲಿ ನನ್ನನ್ನು ಎಚ್ಚರಗೊಳಿಸ ಧೈರ್ಯ ಯಾರಿರಬಹುದು? ಲಂಕಿಣಿ ಜಾಗ್ರತೆಯಿಂದ ಇರು. ರಕ್ಕಸಿ ಮಧ್ಯರಾತ್ರಿ ಎಳ್ಳೆಯಲ್ಲಿ ಮಧ್ಯರಾತ್ರಿ ಎಳ್ಳೆಯಲ್ಲಿ ಸತ್ತು ಮಾಡ ನತ್ತೆ ತಿರುಗುವೆ. ಸತ್ತು ಮಾಡ ನತ್ತೆ ತಿರುಗುವೆ. ಶುದ್ಧ ಕಳ್ಳನಂತೆ ತಿರುಗುವೆ. ನೀನ್ಯಾರೋ ಕಪಿಯೇ ಕೊಡಲ, ನೀನ್ಯಾರೋ ಕಪಿಯೇ. ಕಳ್ಳನಲ್ಲ ಕಾಣೆ ನಾನು ಒಳ್ಳೆ
ಎಲ್ಲ ಕಾಣೆ ನಾನು ಒಳ್ಳೆವಾಯಿ ಪುತ್ರ ಹನುಮ ಕಳ್ಳನೆಂದು ಬಿಡಿಯ ಬಂದಿಗೆ ಕಳ್ಳನೆಂದು ಬಿಡಿಯ ಬಂದಿಗೆ ನಿಲ್ಲೋ ನೆಲಲೆರ ಕಸಿಯೇ ರಕ್ಕಸಿ ವಾಯುಪುತ್ರ ವಿನೋದನ್ನ ವಾಯುಪುತ್ರ ವಿನೋದನ್ನ ಬಾಯಲ್ಲಿರುವ ಪೊಲ್ಲುಗಳಿಂದ ಬಾಯಲ್ಲಿರುವ ಪೊಲ್ಲುಗಳಿಂದ ಉಪಾಯದಿಂಗುವ ತನಕ ಕಪಿಯೇ ವನರ ನಿನ್ಯಾರೋ ಕಪಿಯೇ ಎಂಬುವ ಮಾರಿಯಾರೇ ರಕ್ಕಸಿ ಎನ್ನ ತೆಂಬುವ ಮಾರಿಯಾರೆ ನಿನಗೆ ಮಣ್ಣ ತಿನ್ನಿಸುವೆ ನಿನಗೆ ಮಣ್ಣ ತಿನ್ನಿಸುವೆನೆ ನಾರಿ ಮಣಿಯ ನಿನ್ನ ಸಿರವ ನಾರಿ ಮಣಿಯ ನಿನ್ನ ಸಿರವ ಸೂರೆ ಗೊಂಬುವ ಧೀರ ದೂತನೋ ನಿಲ್ಲೋ ನಿಲ್ಲಲೆ ರಕ್ಕಸಿಜೆ ಎಲ್ಲವೋ ರಕ್ಕಸಿ ಬೊಗಳು ಮೊದಲು ನಾನ್ಯಾರೆಂಬುದು ನಿನಗೆ ತಿಳಿದಿದೆಯಾ? ಓ ನೀನು ಯಾರೆಂಬುದೇ ನನಗೆ ತಿಳಿಯದು. ಹೇಳಿಬಿಡು. ಮಾರಿಯೋ ಎಮ್ಮಾರಿಯೋ ಹೇಳಿಬಿಡು, ಕೇಳಿ ಮುಂದಕ್ಕೆ ಹೋಗು. ಇದರ ಮಾತು ನೋಡು, ಕಪಿ ಎಷ್ಟೇ ಅದು ಚೇಷ್ಟೆ ಅಲ್ಲವೇ? ಎಲ್ಲವೇ ರಕ್ಕಸಿ, ತಲೆ ಆಟಬೇಡ. ನೀನು ಯಾರೆಂಬುದನ್ನು ತಿಳಿಸುವಳಾಗು. ಇಲ್ಲವೋ ಕೋಡಗ, ನಾನು ಯಾರೆಂಬುದು ಹೇಳುತ್ತೇನೆ ಕೇಳು. ಈ ಲಂಕಾಪಟ್ಟಣವನ್ನು ಕಾಯುವ ಕಿಡಿಕಿಡಿ ಲಂಕಿಣಿ ಎಂದು ತಿಳಿಯವನಾಗ ಕೋಡಗ. ಓಹೋ, ನೀನೆಯೋ ಲಂಕಿಣಿ? ಲಂಕಿಣಿಯೋ ಅಥವಾ ಕಿಂಕಿಣಿಯೋ ಅಥವಾ ಕುಣಿಕುಣಿಯೋ? ನನ್ನ ಬಾಲದ ಕೊನೆಯೇ ಬಗಳ ಮುಂದೆ ಏನೋ ಕೋಡಗ, ನಿನ್ನ ಮನಸ್ಸು ಬಸತ್ತಿರುವೆ. ನಿನ್ನ ಅವತಾರ ಈಗ ನೋಡು. ಎಲ್ಲವೇ ರಕ್ಕಸಿ, ನನ್ನನ್ನು ನುಂಗುವುದಕ್ಕೇನು ಹಣ್ಣು ಹಂಪಲೆಂದು ಭಾವಿಸಿರುವೆಯಾ? ಸ್ವಲ್ಪ ತಾಳು. ಈ ವಿಚಿತ್ರ ಸಾಗರಗಳಿಂದ ಕೂಡಿರುವ ಈ ಲಂಕಾ ಒಂದು ಸಾರಿ ನೋಡಿಕೊಂಡು ಬರುವೆನು. ಅನಂತರ ನಿನ್ನ ಇಷ್ಟ ಬಂದಂತೆ ಮಾಡುವೆಯಂತೆ. ನಗರಕ್ಕೆ ಮಾಡಿ ಕೋಡಿಯ ಮುನ್ನ ಧೂಳೆಯನ್ನ ತಡೆಯದ ಬಿಡು ಹಿಂತೆಂತೋ ಕೋಡಿಯ ಮುನ್ನ ಧೂಳದೆಯನ್ನ ತಡೆಯದ ಬಿಡು ಹಿಂತೆಂತೋ ನಿಲ್ಲಲು ಮಂಗ ಎಲ್ಲೆಲ್ಲೋ ಮಂಗ ಬಡಿಯ ಕೊಲುವೆನು ಬಾರೆ ಜಾಲಕೆರೆ ಸಲೂನು ಬಲ ಸುರುಳನ ಬೆರಗೆ ಬರದೆ ಹೋಗೋ ಅಲ್ಲೆಲ್ಲೋ ಸಾಕೆ ಕೂಗಾಟ ಮುದಿಯಣ್ಣೆ ಬೇಕೋ ಒದೆಯೇ ಬೇಕೆ ಒದೆಯುವ ನೋಡಲೆ ಚೀಮೂಳಿ. ಮುದಿಯಣ್ಣೆ ಬೇಕೋ ಒದೆಯೇ ಬೇಕೋ ಒಡೆಯುವ ನೋಡಲೆ ಚೀಮೂಳಿ. ಒಡೆಯುವನಿ ಬಡತೆ ಏಡಿ ಬಡಾಯಿ ಮಾಡಿ ನಗರಕ್ಕೆ ಹೋಗು. ಕೊಡುಗ, ಮೊದಲು ನಾನು ಹೇಳುವುದನ್ನು ಕೇಳು. ಮೊದಲು ನಾವಿಬ್ಬರು ಸೇರಿ ಯುದ್ಧ ಮಾಡೋಣ. ನಂತರ ಏನಾಗುವುದು ನೋಡೋಣ. ಎಲ್ಲವೇ ರಕ್ಕಸಿ, ಆಗುವುದೇನೆ ನಿನ್ನ ಮರಣವೇ. ಸ್ವಲ್ಪ ಸಮಯದಲ್ಲಿ ಮರಣವೇ ಗತಿ. ಈ ಕೋಟಿಯಿಂದ ಲಂಕಾಪಟ್ಟಣ ಕಾಯುವ ಈ ಲಂಕಿಣಿಯ ಮರಣ ಎಲ್ಲರಿನ ಭ್ರಮೆ ಇರಬೇಕು. ಎಲ್ಲವೇ ನಾವೀಗ ಯುದ್ಧ ಮಾಡುವ. ಇವಳ ಹರಟೆಯು ಪ್ರಬಲವಾಯಿತು.
ಇದುವರೆಗೂ ಸ್ತ್ರೀ ಎಂದು ಸುಮ್ಮನೆ ಇರಬೇಕಾಯಿತು. ಈಗ ಇವಳನ್ನು ಕೊಂದರೂ ಪಾಪವಿಲ್ಲ. ಎಲ್ಲವೇ ರಕ್ಕಸಿ, ಈಗ ನಾವಿಬ್ಬರು ಸೇರಿ ಯುದ್ಧ ಮಾಡುವುದು ಬೇಡ. ಇದರ ಕೈಯಲ್ಲಿ ಇದಾ ಇಲ್ಲಿ ನೋಡು, ನನ್ನ ಮುಷ್ಟಿಘಾತದಿಂದ ನಿನ್ನ ಬೆನ್ನಿನ ಮೇಲೆ ಗುದ್ದುವೆನು, ಅದನ್ನು ಸಹಿಸಿಕೊಳ್ಳುವಳಾಗು. ಇನ್ನ ಮುಷ್ಟಿಗಾತ್ರದಿಂದ ಈ ದೈತ್ಯಾಕಾರ ದೇಹವನ್ನು ಗುದ್ದುವೆಯ ಎಲ್ಲವೋ ಕೋತೆ, ಮೊದಲು ನಾನೇ ಹೊಡೆಯುತ್ತೀನಿ, ಅದನ್ನು ಸಹಿಸಿಕೋ. ಓಹೋ, ಎಲ್ಲವೇ ರಕ್ಕಸಿ, ನೀನೇ ಮೊದಲು ಹೊಡೆಯಬೇಕೇನು? ಶ್ರೀರಾಮ ರಾಮ ರಾಮ, ಶ್ರೀಮಾತ್ರದವಳಾದ ಇವಳ ಕೈಯಲ್ಲಿ ನಾನು ವಧೆಗಳನ್ನು ತಿನ್ನಬೇಕೆ? ಇದು ನಿನಗೆ ಹಗೌರವವಲ್ಲವೇ ತಂದೆ? ಆಗಲಿ ಆಗಲಿ, ಎಲ್ಲಿ ಎಲ್ಲವೇ ರಕ್ಕಸಿ, ಎಲ್ಲಿ ಹೊಡೆಯುವಳಾಗು. ಎಲ್ಲೋ ಕೊಡಗ ನನ್ನ ಮೊದಲನ್ನು ಪೆಟ್ಟು ಸಹಿಸಿಕೋ, ಆನಂತರ ಏನಾಗುವುದು ನೋಡೋಣ. ಆಗಬೇಕು. ಹೊಡೆಯುವಳಾಗು. ಎಲ್ಲವೋ ಕೊಡಗ, ಇದು ನನ್ನ ಮೊದಲ ಪೆಟ್ಟು ಸಹಿಸಿಕೋ. ಜೈ ರಾವಣೇಶ್ವರ. ಹೋಯ್ತು, ಸತ್ತಾಯ್ತು, ಬಿಸಾಗಿದೆ. ರಾಮ 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 ರಾಮ, ಜೈ ರಘುವೀರ ಸಮರ್ಥ. ಎಲ್ಲವೇ ರಕ್ಕಸಿ, ಸಾಮಾನ್ಯ ಓದುದಲ್ಲ ಇದು. ನಿನ್ನ ಪರಾಕ್ರಮ ಮುಗಿಯಿತು, ನನ್ನ ಪೆಟ್ಟನ್ನು ಸಹಿಸಿಕೊಳ್ಳುವಳ. ಎಲ್ಲವೋ ಕೊಡಗ, ನನ್ನ 2 ಪೆಟ್ಟಿರುವುದು, 2 ಪೆಟ್ಟಿದ್ದನ್ನು ಸಹಿಸಿಕೋ. ಇನ್ನೂ 2 ಪೆಟ್ಟಿರುವುದೇ? ಹೌದು, ಅದನ್ನು ಹೊಡೆಯುವಳಾಗು. ಕುಳಿತುಕೋ. ಜೈ ರಾವಣೇಶ್ವರ. ಸಮುದ್ರಕ್ಕ. ಶ್ರೀರಾಮ ರಾಮ ರಾಮ ರಾಮ, ಜೈ ರಘುವೀರ ಸಮರ್ಥ. ಓ, ಇದನ್ನ ಅಲ್ಲಾಡ್ಸಕ್ಕಾಗಲ್ಲ. ಇದು ಮಂಗ ಮರ ಗೆಣಸ್ ತಿನ್ಬಿಟ್ಟದೆ, ಆಗಲ್ಲ. ಎಲ್ಲವೋ ಕೊಡಗ, ಎಲ್ಲವೇ ರಕ್ಕಸಿ, ಬೊಗಳೆ ದೊಡ್ಮುಂಡೆ. ಇದು ನನ್ನ 3ನೇ ಪೆಟ್ಟಿರುವುದು. ಓಹೋ, ಕುಳಿತುಕೋ, ಇದನ್ನು ಸಹಿಸಿಕೋ. ಇನ್ನೂ ಒಂದಿರುವುದಾ? ಬಸಿಗೆ ಹೊಡೆ. ಇನ್ನೂ ಒಂದಿರುವುದಾ? ಅದನ್ನು ಒಡೆದು ತೀರಿಸಿಕೊಳ್ಳುವಳಾಗು. ಶ್ರೀರಾಮ ರಾಮ ರಾಮ ರಾಮ. ಮುದ್ರಕಡೆ ಮಲ್ಕೊಂಡ್ಬಿಡ್ತದೆ ನೋಡು. ಎಲ್ಲವೋ ಕೊಡುಗ, ನಿನ್ನ ನಿಷ್ಠಾರ್ಥವನ್ನು ನೆನೆಸಿಕೋ. ಇದು ನನ್ನ ಮೊದಲ ಪೆಟ್ಟು. ಮುದ್ರಕೊಂಡು ಮಲ್ಕೊಂಡ್ಬಿಡ್ತು. ನಗರಕ್ಕೆ ಹೋಗ್ತೀರಿ ಹಂಗೆ ಬಲ್ಕೊಚ್ಕೊಂತಿದ್ದು ಹೋತಿ. ಇದ್ರ ಕತೆ ಮುಗ್ದೈತೆ ನೋಡಿ, ಹಂಗೆ ಮಲ್ಕದೆ. 3ನೇ ಮುದ್ರಕೊಂಡು ಮಲ್ಕೊಂಡ್ಬಿಡ್ತು. ಜನನೆಲ್ಲ ಸೇರಿಸಿ, ನಮ್ ರಾಕ್ಷಸ ಪಡೆಯಲ್ಲ ಸೇರಿಸಿ, ಬಂಡೆ ಮೇಲೆ ಕೂರಿಸಿ ಅಬ್ದುಟ್ಟ ಹಾಕ್ಸದೆ. ಅಬ್ದುಟ್ಟ ತಿನ್ನುವೆ ಅಪ್ಪಲುಟ ತಿನ್ನುವೆ. ಸೋಲ್ತಿಲ್ಲ ಇದು, ಇನ್ನ ನನ್ನ ಮರಣವೇ ಗತಿ. ಶ್ರೀರಾಮ ರಾಮ ರಾಮ, ರಘುವೀರ ಸಮರ್ಥ. ಎಲ್ಲವೇ ರಕ್ಕಸಿ, ನಿನ್ನ ಕಥೆ ಮುಗಿಸುವೆನು, ಕುಳಿತುಕೊಳ್ಳುವಳಾಗು. ನಿನ್ನ ಅವತಾರ ಪೂರೈಸಿ ತಂದು ತಿಳಿ, ಕುಳಿತುಕೊಳ್ಳುವಳಾಗು. ರಕ್ಕಸಿ, ಮೊದಲು ಕುಳಿತುಕೊಳ್ಳುವಳಾಗು. ನನ್ನ ಪೆಟ್ಟನ್ನು ಸಹಿಸಿಕೊಳ್ಳುವಳಾಗು. ಎಲ್ಲವೇ ಸಮಯವಿಲ್ಲ, ಮೊದಲು ಕುಳಿತುಕೊಳ್ಳುವಳಾಗು. ನಿನ್ನ ಕಥೆ ಮುಗಿಸಬೇಕು. ಕುಳಿತುಕೊಳ್ಳುವಳಾಗು. ಎಲ್ಲವೇ ರಂಡೆ ಕರೆ ಗುಂಡೆ, ನೋಡಿ ಕೊತ್ತಂಬಡಿದು. ಜಾಗ್ರತೆಯಾಗಿ ಕುಳಿತುಕೊಳ್ಳುವಳಾಗು. ಸಮಯವಿಲ್ಲ, ಕುಳಿತುಕೊಳ್ಳುವಳಾಗು. ಕುಳಿತುಕೊಳ್ಳುವಳಾಗು. ಹಾಗೆ ಕುಳಿತುಕೊಳ್ಳುವುದು. ಶ್ರೀರಾಮ ರಾಮ ರಾಮ ರಾಮ, ಶ್ರೀರಾಮ ರಾಮ ರಾಮ, ಜೈ ರಘುವೀರ. ಎಲೈ ಮಹಾನುಭಾವನಾದ ವಾನರವೀರನೇ, ಹಿಂದೊಮ್ಮೆ ಪೂಜ್ಯರು ಹೇಳಿದರಂತೆ, ರಾವಣನಿಗೆ ಅಪಜಯವು, ಶ್ರೀರಾಮಚಂದ್ರನಿಗೆ ಅದ್ಭುತವು. ಶ್ರೀರಾಮ ಬಾಣಗಳಿಂದ ರಾಕ್ಷಸ ಕುಲವಾಗುವ ಕಾಲ, ಅಂತ್ಯವಾಗುವ ಕಾಲ ಒದಗಿ ಬಂದಿದೆ. ಹಾಗೋ ಅಲ್ಲಿ ಕಾಣುವುದು ಲಂಕಾಪಟ್ಟಣ. ಜಯಶೀಲನಾಗಿ ಹೋಗಿದ್ದಾರೆ. ನೋಡಿದ್ದೇನೆ. ಎಲ್ಲವೇ ರಕ್ಕಸಿ, ನಿನ್ನ ಮಾತು ಸಫಲವಾಗಬೇಕೆಂದೇ ಆರೈಸುವೆನು. ನಾನಿನ್ನು ಹೊರಡುವೆನು. ಆಂಜನೇಯ, ನನ್ನನ್ನು ಜಯಶೀಲನಾಗಿ ಹೋಗಿ ನನ್ನನ್ನು ಸಮುದ್ರಕ್ಕೆ ಬಿಸಾಕಿಬಿಡು. ಅಕ್ಕ, ಇದೇ ಅಲ್ಲವೇ ಲಂಕಾನಗರವು? ಮನಸ್ಸಿಗೆ ಎಷ್ಟು ಉಲ್ಲಾಸವನ್ನು ಉಂಟು ಮಾಡುವುದು. ಒಳಗಡೆ ಹೋಗಿ ಪ್ರವೇಶ ಮಾಡಿ ಸೀತಾ ಮಾತೆಯವರನ್ನು ಹುಡುಕುವೆನು.
ಪ್ರೀತಿ ಇದಾವುದು ಮಾತೆಯ ಪಾದವ ನಾನೆಂದು ಕಾಂಬೆನು ಮಾತೆಯ ಪಾದವ ನಾನೆಂದು ಕಾಂಬೆನು ರಾಮನ ಸೋಮನ ಶ್ರೀಮುಖ ಕಾಂತೆಯ ರಾಮ 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 ರಾಮನ ಸೋಮನ ಶ್ರೀಮುಖ ಕಾಂತೆಯ ಮಾತೆಯ ಪಾದವ ನಾನೆಂದು ಕಾಂಬೆನು ಮಾತೆಯ ಪಾದವ ನಾನೆಂದು ಕಾಂಬೆನು ಪಟ್ಟಣವೆಲ್ಲವ ಸುತ್ತಿದೆನಲ್ಲವೇ ಪಟ್ಟಣವೆಲ್ಲವ ಗಾಣವೆಲ್ಲವ ಸುತ್ತಿದೆನಲ್ಲವೇ ಚಿತ್ತಾರ ದರವನೇ ಚರಿಸಿದೆ ನರಸಿ ಸೀತೆಯ ಕಾಣುವ ರೀತಿ ಇದಾವುದು ಮಾತೆಯ ಪಾದವ ನಾನೆಂದು ಕಾಂಬೆನು ರಾಮ ರಾಮ ರಾಮ. ಈ ಪಟ್ಟಣಕ್ಕೆ ಬಂದು 3-4 ದಿವಸಗಳಾದರೂ ಮಾತೆಯವರ ಸುಳಿವೆ ಇಲ್ಲವಲ್ಲ. ವಿಭೀಷಣ, ಕುಂಭಕರ್ಣ, ನರಾಂತಕ, ಶುರಾಂತಕ, ಧೂಮ್ರಾಶ, ಸೂರ್ಯರಿಪು, ವನಮಾಲಿ, ಮಹಾಪಾಶ್ವ ಇಂಥಪ್ಪ ರಾಕ್ಷಸರ ಮನೆಗಳೆಲ್ಲ ಹುಡುಕಿದ್ದಂತಾಯಿತು. ಎಲ್ಲಿ ಹುಡುಕಿದರು? ಮಾತೆಯವರ ಸುಳಿವೆ ಇಲ್ಲವಲ್ಲ. ಏನು ಮಾಡಲಿ ರಾಮಚಂದ್ರ? ಇನ್ನು ಆ ಪಾಪಿ ರಾವಣನ ಅಂತಃಪುರ ಹೊಂದಿರುವುದು, ಅಲ್ಲಿಯೂ ಹೋಗಿಸು ನೋಡುವೆನು. ಶ್ರೀರಾಮ ರಾಮ ರಾಮ. ಸುರಕಿನ್ನರವರ ವಿದ್ಯಾಧರ ಸುರಕಿನ್ನರ ವರ ವಿದ್ಯಾಧರ ಗಂಧರ್ವ ಯುವತಿಯರು ದುರುಳಂಗೆ ರಾಮ 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 ರಾಮ. ದುರುಳಂಗೆ ಭೋಗಿನಿಯಾಗಿರಲ್ ದುರುಳಂಗೆ ಭೋಗಿನಿಯಾಗಿರಲ್ ಪುಣ್ಯವೆನಿಸಿತು ದಶಗಂಧರನ ಪುರವೋ ಇದೇ ಅಲ್ಲವೇ ಅಶೋಕವನು? ಇದೇ ಅಲ್ಲವೇ ಆ ರಾವಣನ ಪಾಪಿ ರಾವಣ ಅನಂತಪುರವು? ಮನಸ್ಸಿಗೆ ಎಷ್ಟು ಉಲ್ಲಾಸವನ್ನು ಉಂಟು ಮಾಡುವುದು. ಆಗಲಿ, ಒಳಗಡೆ ಹೋಗಿ ಮಾತೆಯವರನ್ನು ಹುಡುಕುವೆನು. ಓಹೋ, ಮಾತೆಯವರು ಇಲ್ಲೇ ಮಲಗಿರುವಲ್ಲ. ರಾಮ 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 ರಾಮ. ಮಹಾಪತಿವ್ರತ್ಯಾದ ವೈದೇಹಿಯು ಪರಪುರುಷನೊಡನೆ ಏಕಾಶಯನವಾಗಿ ಮಲಗಿರುವಲ್ಲ. ಮಾಯಾ ಪ್ರಪಂಚವು ಉಳಿಯುವ ಬಗೆ ಹೇಗೆ? ರಾಮ ರಾಮ ರಾಮ. ಜನಕನೋದರ ತಲ್ಲಿ ಜನಿಸಿ ಗಣಮಹಿಮನ ಕೈಯ ಬಿಡಿದು ಜನಕನೋದರ ತಲ್ಲಿ ಜನಿಸಿ ಗಣಮಹಿಮನ ಕೈಯ ಬಿಡಿದು ಧನುಜಗೆ ಮರುಳಾಗಿ ನೀನು ಧನುಜಗೆ ಮರುಳಾಗಿ ನೀನು ಹನುಮಾನೆಂದು ಸೈನಿಸಲ ಕಟ ಮೋಸ ಮಾದು ದಯ್ಯ ರಾಮ ಮೋಸ ಮಾದು ದಯ್ಯ ರಾಮ ಗನ ಮೋಸ ಮಾದೋದೆ ರಾಮ ತಂದೆ ರಾಮ ರಾಮ ರಾಮ. ಮಹಾಪತಿವ್ರತಿಯಾದ ವೈದೇಹಿಯು ಪರಪುರುಷನೊಡನೆ ಈ ರೀತಿ ಮಲಗಿರುವರಲ್ಲ. ಮಾಯಾ ಪ್ರಪಂಚವು ಉಳಿಯುವ ಬಗೆ ಹೇಗೆ? ಶ್ರೀರಾಮಚಂದ್ರರು ಯೋಚನೆ ಇಲ್ಲದೆ ನಾನೆಂತಹ ಆಲೋಚನೆ ಮಾಡಿದೆನು. ಶ್ರೀರಾಮಚಂದ್ರರು ನಾನು ಬರುವಾಗೆ ಕೆಲವು ಗುರುತುಗಳನ್ನು ಹೇಳಿದ್ದರು. ಮಾತೆಯವರ ಕಾಲಿನಲ್ಲಿ ಪದ್ಮರೇಖೆ ಇರುವುದೆಂದು ಹೇಳಿದ್ದರು. ಈಗ ಪರಮಾತ್ಮ ಶ್ರೀರಾಮ ರಾಮ ರಾಮ ಆ ಗುರುತುಗಳನ್ನೇ ಪರೀಕ್ಷಿಸಲಿಲ್ಲ ನಾನು. ನನ್ನ ಅಪರಾಧವನ್ನು ಕ್ಷಮಿಸು. ಈಗ ಆ ಗುರುತುಗಳನ್ನು ಪರೀಕ್ಷಿಸುವೆನು. ಅಂಗರೇಖೆಯು ಹಸ್ತದೋಳಿಲ್ಲ ರಾಮ 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 ರಾಮ. ಅಂಗರೇಖೆಯು ಹಸ್ತದೋಳಿಲ್ಲ
ರಂಜಿಸುವ ಪಾದದೋಳ್ ಪದ್ಮರೇಖೆಗಳಿಲ್ಲ ಕಂಗೊಳಿಪುದು ಕಾಕರೇಖೆಯು ಜನಕ ಜಯಸುತೆ ಸೀತಾಮಾತೆ ಇವರಲ್ಲ ಛೇ ಯೋಚನೆ ಇಲ್ಲಿದೆ, ನಾನು ಕೆಟ್ಟ ಆಲೋಚನೆಯನ್ನು ಮಾಡಿದೆ. ಶ್ರೀರಾಮಚಂದ್ರರು ಮಾತೆಯವರ ಕಾಲಿನಲ್ಲಿ ಪದ್ಮರೇಖೆ ಇರುವುದೆಂದು ಹೇಳಿದ್ದರು. ಇಲ್ಲಿ ನೋಡಿದರೆ ಈಕೆಯ ಕಾಲಿನಲ್ಲಿ ಕಾಕರೇಖೆ ಇದೆ. ಅಲ್ಲದೆ ಚಿಹ್ನೆಗಳು ಕೂಡ ಬೇರೆ ಬೇರೆಯಾಗಿರುವವಲ್ಲ. ರಾಮ ಮತ್ತೆಲ್ಲಿ ಹುಡುಕಲಿ. ಅಮಮ ಕಾಣೆ ಗೋದೆ ಜಾತೆಯ ರಾಮ ಕಾಣೆ ಸೀತೆಯ ಕ್ರಮವ ಪೊಂದಿದೆ ರಮಣಿ ಗುಂದಿದೆ ರಾಮ ಕ್ರಮವ ಪೊಂದಿದೆ ರಮಣಿ ಗುಂದಿದೆ ಕಾಣೆ ಲೋಕ ಮಾತೆಯೇನೋ ಅಮಮ ಕಾಣೆ ಗೋದೆ ಜಾತೆಯ ರಾಮ ಕಾಣೆ ಸೀತೆಯ ರಾಮ ಮುಂದೇನು ಮಾಡಲಿ. ಕ್ರಮ ಮುಗಿದೋದೆಂದಿಗೆ ಒಡೆಯ ನವಾದಿಯೋ ಮುಗಿದೋದೆಂದಿಗೆ ಕಾಣೆ ಲೋಕ ಮಾತೆಯನೋ ತಡೆಯ ಶೋಕ ಒಡಜಂಗ ತಡೆಯ ಶೋಕ ಜಡಜಂಗತಿಯ ತಡೆಯ ಶೋಕ ಜಡಜಂಗತಿಯ ಬಡನಾಡೋವಿನ ಬಾಲೆಯನೋ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಕಾಣೆ ಸೀತೆಯ ಮಾತೆಯ ಕಳನ ಹಿಂಸೆಯಂ ಸಹಿಸಲ್ ಕಳವಲ್ಲದೆ ತನ್ನಂ ತನುವ ನೀಗಿದಳೇನೋ ಜಾನಕಿ ರಾಮ ರಾಮ ಚಲ ಸಂಪಾತಿಯು ಕುಸಿಯ ತಿಳಿಸಿದನೇನೋ ಸಂಪಾತಿಯು ಕುಸಿಯ ತುಳಿಹುದನೇನೋ ತೋರದಂದೋ ನಾ ಕಾಣನೆ ದೇವಾ ವೇಗವಾಗಿ ಎತ್ತಿಕೊಂಡು ಬರುತ್ತಿದ್ದ ಕಾಲದಲ್ಲಿ ಆ ದಶಕಂಠನ ಕೈಯಿಂದ ಜಾರಿ ಸಮುದ್ರದಲ್ಲಿ ಬಿದ್ದಳು. ಅಲ್ಲದೆ ಆ ಕ್ರೂರನ ಬಲ ಹಿಡಿತದಿಂದ ಕೋಮಲಾಂಗಿಯು ನೊಂದು ಮೃತಾಪಟ್ಟಳು. ನಾನು ಬಂದ ಕಾರ್ಯವು ವಿಫಲವಾದಂತೆ ತೋರುವುದು. ಶ್ರೀರಾಮಚಂದ್ರರು ಸೀತಾಮಾತೆಯವರು ಸಿಕ್ಕಲಿಲ್ಲವೆಂಬ ವಾರ್ತೆಯನ್ನು ಕೇಳಿದರೆ ಪ್ರಾಣದಿಂದಿರುವರೆ. ಇನ್ನು ಅಗ್ರಜನನ್ನೇ ಅನುಸರಿಸಿಕೊಂಡಿರುವ ಲಕ್ಷ್ಮಣ ಸ್ವಾಮಿಯು ಉಳಿಯುವ ಮಾರ್ಗವಿಲ್ಲ. ಶ್ರೀರಾಮಚಂದ್ರರಿಗೆ ಸೀತಾಮಾತೆಯವರನ್ನು ತಂದೊಪ್ಪಿಸುವೆನೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜನು ಉಳಿಯುವ ಮಾರ್ಗವಿಲ್ಲ. ಅಂಗದ ತಾರಾ ರುಮಾದೇವಿಯವರು ಪರಲೋಕವನ್ನು ಸೇರುವುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ರಾಜನೇ ಹೋದ ಮೇಲೆ ಕಪಿ ಸೈನ್ಯವು ಉಳಿಯುವುದೇ? ಇಂಥ ಘೋರ ಪ್ರಳಯವು ಅಯೋಧ್ಯೆಗೆ ತಿಳಿಯದೇ ಇರುವುದೇ? ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರ ಇವರುಗಳು ಪ್ರಾಣವನ್ನು ತ್ಯಜಿಸುವುದರಲ್ಲಿ ಸಂದೇಹವೇ ಇಲ್ಲ. ಏನು ಮಾಡಲಿ? ರಾಮ 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 ಏನು ಮಾಡಲಿ? ಎಲ್ಲಿ ಹುಡುಕಲಿ? ನಾನು ಹೋರ್ವನೆ ವಿಫಲನಾಗಿ ಹೋದರೆ ಇಷ್ಟು ಅನರ್ಥ ಕಾರ್ಯಗಳು ನಡೆಯುವವು. ಇದಕ್ಕಿಂತಲೂ ಪ್ರಯೋಪವೇಶದಿಂದ ಇಲ್ಲಿಯೇ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಲೇ? ರಾಮ 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 ಛೇ, ಪ್ರಾಣತ್ಯಾಗವು ಮಹಾಪಾಪಕರವು. ಮತ್ತೆಲ್ಲಿ ಹುಡುಕಲಿ? ಮತ್ತೇನು ಮಾಡಲಿ? ಮಾತೆಯವರನ್ನು ಎಲ್ಲಿ ಹುಡುಕಲಿ?
ಲಂಘಿಸಿದೆ ನದಿಯನ್ನು ಲಂಕಿಣಿಯ ಗೆಲ್ದ ರಾಮ 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 ಲಂಘಿಸಿದೆ ನದಿಯನ್ನು ಲಂಕಿಣಿಯ ಗೆಲ್ದ ರಾಮ ಶಂಕೆಯೇನೋ ತೋರದನಗೆ ರಾಮ 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 ಶಂಕೆಯೇನೋ ತೋರದನಗೆ ಪಂಕಜಾಕ್ಷಿಯನ್ನು ಕಾಣದೆ ಕೇರಿ ಕೇರಿ ಬೀದಿ ಬೀದಿ ಕೇರಿ ಕೇರಿ ಬೀದಿ ಬೀದಿ ಮನೆ ಮನೆಗಳ ಹುಡುಕಿದ ರಾಮ ಮನೆ ಮನೆಗಳ ಹುಡುಕಿದ ರಾಮ ರಘುವರನ ಅರಸಿಯನ್ನು ರಾಮ ರಾಮ ರಘುವರನ ಅರಸಿಯನ್ನು ಹುಡುಕಿದಾರು ಸಿಕ್ಕಲಿಲ್ಲ ಲಂಘಿಸಿದೆ ನದಿಯನ್ನು ಲಂಕಿಣಿಯ ಕೆಲ್ದ ರಾಮ 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 ಛೇ ಸೀತಾ ಮಾತೆಯವರು ಸಿಕ್ಕಲಿಲ್ಲವೆಂಬ ಚಿಂತೆಯಿಂದ ನಾನೇಕೆ ಹುಡುಕಬೇಕು ಇದೋ ಈ ರಾವಣನಿಂದೊಡಗೂಡಿದ ಈ ಲಂಕಾಪಟ್ಟಣವನ್ನು ಈ ಭೂಮಿಯಿಂದ ಛೇದಿಸಿ ಆ ಶ್ರೀರಾಮಚಂದ್ರರಿರುವ ನನ್ನ ಲಾಂಗೂಲದಿಂದ ಸುತ್ತಿ ಶ್ರೀರಾಮಚಂದ್ರರಿರುವ ಸ್ಥಳಕ್ಕೆ ಎಸೆಯುವೆನು ಆಗ ಶ್ರೀರಾಮಚಂದ್ರರೇ ಹುಡುಕಿಕೊಳ್ಳಲಿ ಶ್ರೀರಾಮ ರಾಮ ರಾಮ ಶ್ರೀರಾಮ ರಾಮ 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 ಜೈ ರಘುವೀರ ಸಮರ್ಥ ಆಂಜನೇಯ ಸ್ವಲ್ಪ ತಾಳು ಅಶೋಕವನಕ್ಕೆ ಹೋದರೆ ಸೀತಾಮಾತೆಯವರು ಸಿಕ್ಕುವರು ಲಂಕಾನಗರವನ್ನು ಛೇದಿಸಬೇಡ ಏನಿದು ಆಕಾಶದಲ್ಲಿ ಶುಭ ಸೂಚನೆ ಸೀತಾಮಾತೆಯವರು ಅಶೋಕವನಕ್ಕೆ ಹೋದರೆ ಸಿಕ್ಕುವರೆ ಹಾಗಾದರೆ ಬಹಳ ಸಂತೋಷ ನಾನು ಅಲ್ಲಿಗೆ ಹೋಗುವೆನು ಸುಮಬಾಣಾದಿಗೆ ವಸನಾದೆಳುನ ಸುಮಬಾಣಾದಿಗೆ ವಸನಾದೆಳುನ ಮನರಸವೋ ಬೀರುತ್ತಲೆಂದು ಮನರಸವೋ ಬೀರುತ್ತಲೆಂದು ಪಾಲಿಸಿ ಮೋಹವ ಸಾಧಿಸಿದೆಯ ಪಾಲಿಸಿ ಮೋಹವ ಸಾಧಿಸಿದೆಯ ಸುಮಬಾಣ ಅತಿಗೆ ವಸನಾದೆಳುನ ಸುಂದರಿ ಮಾನವ ಆರಂಗೈದಳು ಸುಂದರಿ ಮಾನವ ಆರಂಗೈದಳು ಅಲ್ಲಿಗಾಲೇ ನಿರ್ಗುಣನಾದೆ ಅಲ್ಲಿಗಾಲೇ ನಿರ್ಗುಣನಾದೆ ಸುಮಬಾಣಾದಿಗೆ ವಸನ ಹೇಳುನ ಆಹಾ ಕೋಮಲಾಂಗಿಯಾದ ಜಾನಕಿಯನ್ನು ಕಾಣದೆ ನನ್ನ ಮನಸ್ಸಾದರೂ ತಲ್ಲಣಿಸುತ್ತಿರುವುದು ಇರಲಿ ನಾನೀಗಲೇ ಶೋಕವನಕ್ಕೆ ಹೋಗುವೆನು ಆಹಾ ಈ ಪ್ರಪಂಚದಲ್ಲಿ ಇರತಕ್ಕ ವಸ್ತುಗಳೆಲ್ಲವೂ ಸದ್ವಸ್ತುಗಳೆಂದೆನಿಸುತ್ತಿರುವವು ಇರಲಿ ಎಲ್ಲವೋ ಮನ್ಮಥ ನಿನ್ನ ಕ್ರೂರವಾದ ಕಣ್ಣುಗಳ
ನನ್ನ ಮನಸ್ಸನ್ನೇ ಚೆದರಿಸುತ್ತಿರುವುದು. ಇರಲಿ, ನನ್ನ ಮನೋರಥವನ್ನು ನೆರವೇರಿಸು. ಪರಮದಯಾ ನಿಲಯ ಹರೇ ಪಾವನ ಗುಣ ರಾಮ ಹರೇ ರಾಮ ಹರೇ ಕರುಣಾರಸದಳ ನಯನ ರಾಮಚಂದ್ರ ಮಾಯಾ ಮಾನುಷ ರೂಪ ಮಾಯಾತೀತ ಮಂಗಳದಾತ ಮಾಯಾತೀತ ಮಂಗಳದಾತ ವೇದಾಂತವನು ಹೃದಯ ವಿಹಾರಿ ರಾಮ ರಾಮಚಂದ್ರ ವೇದಾಂತವನು ಹೃದಯ ವಿಹಾರಿ ವೇದಮಯ ಪರಮಾನಂದ ರೂಪ ವೇದಮಯ ಪರಮಾನಂದ ರೂಪ ಪಾವನ ಗುಣ ರಾಮ ಹರೇ ರಾಮ ಹರೇ ಪರಮದಯ ನಿಲಯ ಹರೇ ಪಾವನ ಗುಣ ರಾಮ ಹರೇ ರಾಮ ಹರೇ ಅಯ್ಯೋ, ಈ ನೀಚ ರಾವಣನು ನನ್ನನ್ನು ನಾನಾ ವಿಧವಾಗಿ ಬಾಧಿಸುತ್ತಿರುವನಲ್ಲ. ಹಾ ರಾಮಚಂದ್ರ, ನಿನ್ನ ಮುಖವನ್ನು ನಾನೆಂದಿಗೆ ನೋಡುವೆನೋ ಕಾಡೆನಲ್ಲ. ರಾಮಚಂದ್ರ, ಕಾಪಾಡು ಕಾಪಾಡು. ಯಾವಗಿ ವಂದಿಪೆದ ಯಾಲಗಿ ಸೇವಿಸೇ ವಂದಿಪೆದ ರಾಜೀವ ತಲೆಗೆ ಇನ್ನ ರಾಗಾಲುದು ದಾಸನಂತಿರೇ ಆ ಜಾನಕಿ ವನಿದಾಮಿಣಿ ವನಿದಮಣಿ ವನಿದಾ ಮಧುರ ಕೋಕಿಲವಾಡೆ ಯಾಲಗೆ ಈ ಪ್ರಪಂಚದಲ್ಲಿ ಇಂಥ ಶ್ರೀರತ್ನವನ್ನು ಸುಂದರ ಶ್ರೀರತ್ನವನ್ನು ನೋಡಿದರೆ ಎಂಥ ಪಾಮರನಿಗೂ ಮೋಹ ಉಂಟಾಗೋದಿಲ್ಲವೇ? ಇರಲಿ, ಮಾತನ್ನಾಡಿಸಿ ನೋಡುವೆನು. ಜಾನಕಿ ಮುದ್ದಾಡುವೆ ಬಾಯಲ್ಲ ಮೋಹನಾಗಿಯೇ ಮನೋಹರ ಮುದ್ದಾಡುವೆ ಬಾಯಲ್ಲ ಮೋಹನಾಗಿಯೇ ಮುದ್ದಾಂಬುಜ ದಳದ ಎಳೆ ಮುದ್ದಾಂಬುಜ ದಳದ ಎಳೆ ಮುದ್ದಾಡುವೆ ಬಾಯ ಮೋಹನಾಗಿಯೇ ಜಾನಕಿ ಸೊಬಗಿನ ಮಣಿ ಸೊಗಸಿನ ಕಣೆ ಸೊಬಗಿನ ಮಣಿ ಸೊಗಸಿನ ಕಣೆ ಗುಡಬೆ ತಕೆ ಕೋಮಲೆ ಗುಡಬೆ ತಕೆ ಕೋಮಲೆ ಮುದ್ದಾಡುವೆ ಬಾಯಲ್ಲ ಮೋಹನಾಗಿಯೇ ಮುದ್ದಾಂಬುಜ ದಳನ ಎಳೆ ಮುದ್ದಾಂಬುಜ ದಳನ ಎಳೆ ಮುದ್ದಾಡುವೆ ಬಾಯಲ್ಲ
ತನಂಗಿಯೇ ಜಾನಕಿ ಜಾನಕಿ ಸುಂದರಿ ಮನೋಹರೇ, ಅವನು ಎಷ್ಟು ವಿಧವಾಗಿ ಬೇಡಿಕೊಂಡರು ಇನ್ನು ನನ್ನ ಮೇಲೆ ಮಮತೆ ಬಾರಲಿಲ್ಲವೇ? ನೀನು ಈ ರೀತಿ ಮೌನದಿಂದಿರು ನ್ಯಾಯವಲ್ಲ. ಈ ಪರಾಕ್ರಮಿಶಾಲಿಯಾದ ರಾವಣ ಸಾರ್ವಭೌಮನನ್ನು ಸೇರಿ ಸುಖಿಸಿ ಬಾವನನ್ನು ಅಂತೊಬ್ಬರಕ್ಕೆ ಹೋಗೋಣ. ಸುನಕನ ತೆರ ಬಿಂದೆ ತಕೆ ಸುನಕನ ತೆರ ಬಿಂದೆ ತಕೆ ಮನ ಬಂದವನೆಂತು ಬಗಳು ತೀರ್ಪೆಯ ದುರುಳ ಮನೋಹರೇ, ಗಣವೀರ ರಾಘವೇಂದ್ರನ ಗಣವೀರ ರಾಘವೇಂದ್ರನ ಎನ್ನಯ ಸಿರಿಯನೆಂತು ಚಲಿಸುವುದು ಪಾಪಾತ್ಮ. ಛೇ ನೀಚನೇ, ಶ್ರೀರಾಮಚಂದ್ರರ ಶರಾಗೃತಿಗೆ ನೀನು ನಿಲ್ಲಬಲ್ಲೆಯ? ಕಾಡ್ಗಿಚ್ಚಿಗೆ ತೃಣವು ಎದುರಿ ಬಿದ್ದಂತೆ ಆತನನ್ನು ದುರ್ವಾಕ್ಯಗಳನ್ನಾಡುವ ನಿನ್ನ ನಾಲಿಗೆ ಸೇದಿ ಹೋದೀತು. ಎಚ್ಚರಿಕೆ, ಛೇ ಪಾಪಿ ಹೊರಡು. ಛೇ ಪಾಪಿ. ಜನಪದವನು ಹಿರಿಯ ನೋಟ, ಜನಪದವನು ಹಿರಿಯ ನೋಟ, ಹನುವೆಯಿಂದ ಜಡ ಜಡರಿಸಿ ಮನೋರೆ, ಹನುವೆಯಿಂದ ಜಡೆಯ ಧರಿಸಿ ಒನಗೆ ಬಾತನಾತನೆ ಉಲಾಜನೆ ಗಣಾಜನೆ ಕಾಂತುವಿದೇನೆ ರಮಣೆ, ಕಾಂತುವಿದೇನೆ ರಮಣೆ. ಕಾಡೋಳೆಲ್ಲ ತಿರುಗಿ ತಿರುಗಿ ಪಾಡಿ ಬಾಳಲಿ ಬಂದ ನೀನು ಮನೋಹರೇ. ಪಾಪಿ. ಕಾಡೋಳೆಲ್ಲ ತಿರುಗಿ ತಿರುಗಿ ಪಾಡಿ ಬಾಳಲಿ ಬಂದ ನೀನು ಕೋಡಿಗಾನ ಆಡುವೇನು ಈ ಗುಂಟೆ ದರೆಯಲು. ಕಾಂತವಿದೇನೆ ರಮಣೆ, ಭ್ರಾಂತವಿದೇನೆ ರಮಣಿ. ಮನೋಹರೇ, ಈಗಲಾದರೂ ನನ್ನ ಮಾತನ್ನು ಕೇಳು. ನನ್ನ ಲಂಕಾಧಿಪತ್ಯವನ್ನು ನಿನಗೆ ವಹಿಸುವೆನು. ಬಾ ನನ್ನ ಅಂತಪುರಕ್ಕೆ. ರಾಮಚಂದ್ರ ಕಾಪಾಡು ಕಾಪಾಡು. ಬಂಡ ಬಿಡು ಬಿಡು ಬಡಾಯಿಗಳ ಸುಡು ಜಡಾತ್ಮ ಕಳ್ಳನೇ ಚೇಬಿಡೋ ಚೇಬಿಡೋ ಚೇಬಿಡೋ. ಅನಗರಗುವರ ವನಿತೆಯ ಪಿಡಿದು ಅನಗರಗುವರ ವನಿತೆಯ ಪಿಡಿದು ಎನಿತು ಕಪಟವೆಸಗೆ ನಿನಗೆ ನರಕಬಹುದು. ಮರೆತಿರೋ ಮರೆತಿರೋ ಕಠೋರ ಕಳ್ಳನೇ ಚೇಬಿಡೋ ಚೇಬಿಡೋ ಚೇಬಿಡೋ. ನೀಚನೆ, ನನ್ನ ಎದುರಾಗಿ ನಿಂತಿರುವ ನಿನ್ನ ದೇಹವು ಸುಟ್ಟು ಹಾಳಾಗಬಾರದೆ. ಛೀ ಪಾಪಿ ಹೊರಡು.
ಮನೋಹರೇ ಸಾಕು ಸಾಕು ನಿನ್ನ ನೋಡಿಯೋ ಲೋಕ ನಗುವುದೇ ಲಾಲೆ ಯಾಲಗಿ ಪಾಪಿ ಸಾಕು ಸಾಕು ನಿನ್ನ ನೋಡಿಯೋ ಲೋಕ ನಗುವುದೇ ಲಾಲೆ ಸಾಕು ನಾರನ ಲಟ್ಟಿಸುವೇನೆ ಸಾಕು ನಾರನ ಲಟ್ಟಿಸುವೇನೆ ನಾರಿ ಮಣಿಯಳೆ ಸಾಕು ಸಾಕು ನಿನ್ನ ನೋಡಿಯು ಲೋಕ ನಗುವುದು ಲಲಾಲೆ ಲಲನಾಮಣಿ ಲಲನಾಮಣಿ ಬಯಸುವ ಲಲನಾ ಮಣಿ ಬಯಸುವ ವಿಧಚಿತವಾದ ವಸ್ತ್ರಭೂಷಣಗಳ ಲವೋ ನರನಿಲ್ಲ ನಾಂ ತಂದಿರುವೆ ನರನೇ ನಾಂ ತಂದಿರುವೆ ಮನದಲ್ವಾನವಂ ತರಿದು ಎಲ್ಲನ್ನು ವರಿಸು ಅಂಬುಜವದಳೆ ಏ ಮನೋಹರೇ ನಿನ್ನ ಮನಸ್ಸಿನ ಚಾಪಲ್ಯವನ್ನು ತೊರೆದು ನನ್ನನ್ನು ಸೇರಿ ದಿವ್ಯ ಭೋಗಗಳನ್ನು ಅನುಭವಿಸು ಬಾ ನನ್ನ ಅಂತಪುರಕ್ಕೆ ಹೋಗೋಣ ಅಲ್ಲದೆ ನನ್ನ ಪಟ್ಟಣದ ರಾಣಿಯನ್ನಾಗಿ ಮಾಡಿಕೊಳ್ಳುವೆನು ಬಾ ನನ್ನವರ ಮನೆಗೆ ಹೋಗೋಣ ಬೆಳಗುವ ದೀಪವನುಂಗಲ್ ಬೆಳಗುವ ದೀಪವನುಂಗಲ್ ಎಣಿಸಿದ ಸಭವೋಲೆನ್ನ ಶುಭವೋಲೆನ್ನ ಯಾಲಗಿ ಬಯಸಿದ ರಘುತರಾಮ ಬಾಣಕ್ಕೆ ಬಯಸಿದ ರಘುತರಾಮ ಬಾಣಕ್ಕೆ ನೆಲಕಾವುತಿಯಂ ಕೆತ್ತ ಸತ್ಯವಿದು ಪಾಪಾತ್ಮ ನೀಚನೆ, ನನ್ನ ಎದುರಾಗಿ ನಿಂತಿರುವ ನಿನ್ನ ನೇತ್ರಗಳು ಸಿಡಿದು ಹೋಗಬಾರದೆ. ಛೀ ಪಾಪಿ, ಹೊರಡುವನಾಗು. ಎಲ್ಲವೋ ನೀಚಲೇ, ನಿನ್ನ ಅರಟೆಯು ಪ್ರಬಲವಾಯಿತು. ನಿನ್ನನ್ನು ಸೀಳಿ ರಕ್ತಪಾನ ಮಾಡುತ್ತಿದ್ದೇನು. ಆದರೆ ನಿನ್ನಲ್ಲಿ ಕೋಪಕ್ಕಿಂತಲೂ ಮೋಹವು ಬಹಳ ಹೆಚ್ಚಾಗಿರುವುದರಿಂದ ನಿನ್ನನ್ನು ಮನ್ನಿಸಬೇಕಾಗಿತ್ತು. ಇರಲಿ, ಇನ್ನ 2 ತಿಂಗಳು ಅವಧಿಯನ್ನು ಕೊಟ್ಟಿರುವೆನು. ಎಲ್ಲೋ ಸೇವಕ ಚಟ್ಟಿಯರೇ, ಇನ್ನೊಂದು ತಿಂಗಳ ಒಳಗಾಗಿ ಈಕೆಯ ಮನಸ್ಸನ್ನು ಶಾಂತಗೊಳಿಸಿ ನನ್ನಲ್ಲಿ ಮೋಹ ಉಂಟಾಗುವಂತೆ ಮಾಡಬೇಕು. ತಿಳಿಯಿತೆ? ಎಚ್ಚರಿಕೆ. ಜಾಲಕಿ ಕಡಕಡಿನಲ್ಲಿ ಕಡಕಡಿನಲ್ಲಿ ಏಡಿ ರಾಮ ನಿಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಜಾಲಕಿ ಕಡಕಡಿನಲ್ಲಿ ಕಡಕಡಿನಲ್ಲಿ ಏಡಿ ರಾಮ ನಿಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಪರಶಿವ ವರವರ ವೀರಾಂ ಜಯಿಸಲೇ. ಜಾಲಕಿ ಪರಶಿವ ವರವರ ವೀರಾಂ ಜಯಿಸಲೇ. ಧರಿತ್ರಿವಲನಂ ಕಾಡೆದೋ ಧರಿತ್ರಿವಲನಂ ಕಾಡೆದೋ
ಮನಸ್ಸು ನಾಟಿತು ಯಾರಿಗೆ ಎಳಕಲ್ಲ ಸಭೆಯಳು ಮನಸ್ಸು ನಾಟಿತು ಅಳತೆ ಸಿಕ್ಕಿದಳಲ್ಲೇ ಅನುಮಾನಿಸದೆ ಬಿಡಬೇಕಾಯ್ತು ಅನುಮಾನಿಸದೆ ಬಿಡಬೇಕಾಯ್ತು ಕಡಕಾಡಿನಲ್ಲಿ ಹೇಳಿ ರಾಮ ನಿಲ್ಲುವನೆ ನಿಲ್ಲುವನೆ ಗೆಲ್ಲುವನೆ ಯಾರಿಗೆ ಅಯ್ಯೋ, ಈ ನೀಚನು ಈ ರೀತಿ ಪದೇ ಪದೇ ಕಷ್ಟಗಳನ್ನು ಕೊಡುವನಲ್ಲ. ಹಾ ರಾಮಚಂದ್ರ, ಕಾಪಾಡು ಕಾಪಾಡು. ಪ್ರಾಣವನರ್ಪಿಸುವೆ ಪ್ರಾಣೇಶನ ಪಾದಕ್ಕೆ ಪ್ರಾಣವನರ್ಪಿಸುವೆ. ಶೋಣಿಯೊಳಿ ತನುವ ಪ್ರಾಣವೇ ಪೋಗಲಿ ಪ್ರಾಣೇಶನ ಪಾದಕ್ಕೆ ಪ್ರಾಣವನರ್ಪಿಸುವೆ ಪ್ರಾಣೇಶನ ಪಾದಕ್ಕೆ ಪ್ರಾಣವನರ್ಪಿಸುವೆ. ಆತನ ಮಹಿಮೆಯೋ ಪೂನಿತವಾಗಿದೆ, ಈತಳ ಮಹಿಮೆಯು ಪೂನಿತಳಾದೆನು ಪ್ರಾಣೇಶನ ಪಾದಕ್ಕೆ ಪ್ರಾಣವನರ್ಪಿಸುವೆ ಪ್ರಾಣೇಶನ ಪಾದಕ್ಕೆ ಪ್ರಾಣವನರ್ಪಿಸುವೆ. ಅಯ್ಯೋ, ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳೋಣವೆಂದರೆ ಅದಕ್ಕೆ ಅವಕಾಶವೂ ಇಲ್ಲದಂತಾಗಿರುವುದಲ್ಲ. ಹಾ ರಾಮಚಂದ್ರ, ಈ ಕಷ್ಟಗಳನ್ನು ಕೊಡುವುದಕ್ಕಿಂತಲೂ ಇಲ್ಲಿ ಕಾಣುತ್ತಿರುವ ವೃಕ್ಷಕ್ಕೆ ನೇಣು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಯ್ಯೋ, ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳೋಣವೆಂದರೆ ಅದಕ್ಕೆ ಅವಕಾಶವೂ ಇಲ್ಲದಂತಾಗಿರುವುದಲ್ಲ. ಹಾ ರಾಮಚಂದ್ರ, ನಿನ್ನ ಮುಖವನ್ನು ನಾನೆಂದಿಗೆ ನೋಡುವೆನೋ ಕಾಣೆನಲ್ಲ. ಈ ಕಷ್ಟಗಳನ್ನು ಕೊಡುವುದಕ್ಕಿಂತಲೂ ಇಲ್ಲಿ ಕಾಣುತ್ತಿರುವ ವೃಕ್ಷಕ್ಕೆ ನೇಣು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು.